ಸೇರಿದಂತೆ ತೃತೀಯ ಭಾಷೆಗಳಿಗೆ ಅಂಕಗಳನ್ನ ಬೇಡ, ಗ್ರೇಡ್ ಆಧಾರದಲ್ಲಿ ಸುಮಾರು 4 ಭಾಷೆ, 7 ಭಾಷೆ. ಒಂದು ರೀತಿಯ ಆಕ್ಷೇಪ ವ್ಯಕ್ತಪಡಿಸಿರೋದು ಸುರೇಶ್ ಕುಮಾರ್ ಅವರು, ಈಗ ಏನ್ ಹೇಳ್ತೀರಾ ಸರ್? ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ವಿದ್ಯಾರ್ಥಿ ಜೀವನದಿಂದಾನೇ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಇತ್ತೀಚೆಗೆ ಅದು ಬೆಂಗಳೂರಿಗೆ ಬಂದ ಮೇಲೆ ಬಹಳ ಜಾಸ್ತಿ ಆಯ್ತು. ನಾವು ಹಿಂದಿನ ವಿರೋಧ ಮಾಡ್ತಾ ಇಲ್ಲ. ಹಿಂದಿನ ನೀವು ರಾಷ್ಟ್ರ ಭಾಷೆ ಅಂತ ಹೇಳಿ ನಮ್ಮ ಮೇಲೆ ಒತ್ತಡ ತರಬೇಡಿ. ನಮ್ಮ ಮಕ್ಕಳಿಗೆ ಆ ಹಿಂದಿ ಕಲಿಕೆಯನ್ನ ನೀವು ಹೇರಬೇಡಿ. ನೀವು ಬೇಕಾದ್ರೆ ಕಲಿಸಿ, ಆದರೆ ಅದನ್ನ ಕಂಪಲ್ಸರಿ ಮಾಡಬೇಡಿ. ಪಾಸ್ ವಿತೌಟ್ ಹಿಂದಿ ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ಅನೇಕ ಬಾರಿ ಹೋರಾಟಗಳನ್ನು ಮಾಡಿದ್ದೀವಿ. ಅದಕ್ಕೆ ಸಾಲದಂತೆ ಮೊನ್ನೆ ನಾವು ಕಳೆದ 30ನೇ ತಾರೀಕು ನಡೆಯುವಂತ ಒಂದು ಏನು ಪರೀಕ್ಷೆ ಇತ್ತು, ಅದಕ್ಕೆ ನುಗ್ಗುತ್ತೀವಿ ಅಂತ ಹೇಳಿದ್ದು. ಅದರ ಹಿನ್ನೆಲೆಯಲ್ಲಿ ನಿನ್ನೆ ನಾವು ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವ್ರನ್ನ ಭೇಟಿಯಾಗಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟು, ಅವರು ನಮ್ಮ ಮನವಿಗೆ ಸ್ಪಂದಿಸಿ ಕೂಡಲೇ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಸಂಜೆ ಆ ಒಂದು ನಿಲುವನ್ನ ತಗೊಂಡು ಆದೇಶವನ್ನು ಹೊರಡಿಸಿದ್ದಾರೆ. ಹಿಂದಿ ಕಂಪಲ್ಸರಿ ಇಲ್ಲ ಅಂತ ಹೇಳಿ ಇಡೀ ಕನ್ನಡಿಗರಿಗೆ ಬಹಳ ಖುಷಿಯಾಗಿದೆ. ಬಿಜೆಪಿ ಪಕ್ಷದ ಎಲ್ಲಾ ಮುಖಂಡರು ಕೂಡ ಇದರ ಬಗ್ಗೆ ಮಾತಾಡಿಲ್ಲ. ಯಾಕೆಂತ ಹೇಳಿದ್ರೆ ಎಲ್ರಿಗೂ ಕೊಡುವ ಈ ನಾಡಿನ ಮೇಲೆ, ಈ ಭಾಷೆಯ ಮೇಲೆ, ಇಲ್ಲಿಯ ಕನ್ನಡಿಗರ ಮೇಲೆ ಅಪಾರವಾದಂತ ಗೌರವ ಇದೆ. ಸುರೇಶ್ ಕುಮಾರ್ಗೆ ಏನ್ ಬಂದಿದೆ? ಸುರೇಶ್ ಕುಮಾರ್ ಎಲ್ಲಿಂದ ಬಂದಿದ್ದು? ನಿಮ್ಮನ್ನ ಕೇಳ್ತಾ ಇದ್ದೀನಿ ಸುರೇಶ್ ಕುಮಾರ್ ಅವರೇ, ನಾನು ದೂರವಾಣಿ ನೀವು ಗೊತ್ತಾ ಇಲ್ಲ ಮಾತಾಡಕ್ಕೆ. ಹೇಳಿ, ನೀವು ಎಲ್ಲಿಂದ ಬಂದಿದ್ದೆವು? ಉತ್ತರ ಭಾರತದಿಂದ ಬಂದಂತ ಹಿಂದಿ ಜನ ನಿಮ್ಮನ್ನ ಗೆಲ್ಸಿದ್ರ? ನಿಮ್ಮನ್ನ ಗೆಲ್ಸಿದ್ದು ನಾನು. ಅರ್ಥ ಮಾಡ್ಕೊಡಿ. ಇವತ್ತು ಕನ್ನಡ ವಿರೋಧಿತನವನ್ನ ತೋರಿಸ್ತಾ ಇದ್ದೀರಾ ನೀವು. ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ಉತ್ತರ ಭಾರತದಿಂದ ಬಂದಂತ ಓಲೈಕೆ ಮಾಡೋದಕ್ಕೆ ಮಾಡ್ತಾ ಇದ್ದೀರಾ? ಕೇಂದ್ರ ಸರ್ಕಾರ ಒಂದು ಕಡೆ ಎಲ್ಲಾ ಬ್ಯಾಂಕ್ಗಳಲ್ಲಿ, ಎಲ್ಲಾ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಹಿಂದಿಯನ್ನ ಹೇರ್ತಾ ಇದ್ದಾರೆ. ಅದನ್ನ ವಿರೋಧ ಮಾಡ್ತಾ ಇದ್ದೀವಿ. ನೀವು ಒಬ್ಬ ಕನ್ನಡಿಗರಾಗಿ ಕನ್ನಡ ಪರ ಧ್ವನಿ ಎತ್ತೇನೆ ನೀವು ಹಿಂದಿ ಪರ ಧ್ವನಿ ಎತ್ತಿದ್ದೀರಲ್ಲ, ನಾವು ನಿಮ್ಮನ್ನ ಏನನ್ಬೇಕು? ನಿಮ್ಮ ಮೇಲೆ ಅಪಾರವಾದಂತ ಗೌರವ ಇತ್ತು. ನಿಷ್ಠಾವಂತ ರಾಜಕಾರಣಿ ಅಂತ ನಾನು ನಂಬಿದ್ದೆ. ಆದ್ರೆ ಇವತ್ತು ಈ ಕನ್ನಡದ ವಿರೋಧಿ ನೀತಿಯನ್ನ ನಾನು ಯಾವತ್ತೂ ಸಹಿಸಿಕೊಡಲ್ಲ. ಕನ್ನಡದ ವಿಚಾರದಲ್ಲಿ ಸುರೇಶ್ ಕುಮಾರ್ ಅವರೇ, ನಾನು ರಾಜಿ ಆಗಲ್ಲ. ಈ ಕೂಡಲೇ ನಿಮಗೆ ಮನವಿ ಅಂತ ಅನ್ಕೊಳ್ಳಿ, ಎಚ್ಚರಿಕೆ ಅನ್ಕೊಳ್ಳಿ. ಈ ಮಾತಿನ, ಈ ಹೇಳಿಕೆಯನ್ನ ವಾಪಸ್ ಪಡಿಬೇಕು ಕೂಡಲೇ. ಇಲ್ಲದೆ ಹೋದ್ರೆ ಕನ್ನಡ ಪರ ಹೋರಾಟಗಾರರ ಗುರಿಗೆ ನೀವು ನೇರವಾಗಿ ಹೊಣೆ ಆಗಬೇಕಾಗುತ್ತೆ. ನಿಮಗೆ ನಾನು ಅತ್ಯಂತ ಕಳಕಳಿಯಿಂದ ಕೇಳ್ತಾ ಇದ್ದೀನಿ, ರಾಜ್ಯದಲ್ಲಿ ಕನ್ನಡವನ್ನ, ಕನ್ನಡಿಗರನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ನಿಮ್ಮದು. ಜನ ಕೂರಿಸಿರೋದು ವಿಧಾನಸೌಧದಲ್ಲಿ ಕನ್ನಡಿಗರ ರಕ್ಷಣೆ ಮಾಡಿ, ಭಾಷೆ ರಕ್ಷಣೆ ಮಾಡಿ, ಈ ನೆಲ ಜಲ ಉಳಿಸಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕೂರಿಸಿರೋದು. ಸುಮ್ಮನೆ ಕೂರಿಸಿಲ್ಲ. ಅಧಿಕಾರ ದಾಹಕ್ಕೋಸ್ಕರ ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಏನು ಕೇಂದ್ರ ಸರ್ಕಾರನ ಓಲೈಸಿಕೊಳ್ಳೋದಕ್ಕೋಸ್ಕರ, ಮೋದಿ ಅವರನ್ನ ಓಲೈಸಿಕೊಳ್ಳೋದಕ್ಕೋಸ್ಕರ ಇವತ್ತು ಕನ್ನಡ ಭಾಷೆಯನ್ನ ಹರಾಜಾಕಿ ಹಿಂದಿಯನ್ನ ಹೇರುವಂತ ಕೆಲಸ ಮಾಡ್ತಾ ಇದ್ದೀರಾ. ಕಳೆದ ವರ್ಷ 1,43,000 ಜನ ನನ್ನ ಕನ್ನಡದ ಮಕ್ಕಳು ಫೇಲ್ ಆದ್ರಲ್ಲ, ಆ ಜವಾಬ್ದಾರಿಯನ್ನ ನೀವು ಹೊತ್ಕೋತೀರಾ? ಅದಕ್ಕೆ ಹಿಂದಿನ ವರ್ಷ 92,000 ಜನ ಕನ್ನಡದ ಮಕ್ಕಳು ಫೇಲ್ ಆದ್ರಲ್ಲ, ಆ ಜವಾಬ್ದಾರಿಯನ್ನ ನೀವು ಹೊತ್ಕೋತೀರಾ? ಆ ಮಕ್ಕಳಿಗೆ ಏನು ಉತ್ತರ ಕೊಡ್ತೀರಾ? ಆ ಮಕ್ಕಳ ಭವಿಷ್ಯ ಏನಾಗಬೇಕು? ಯಾಕೆ ಬೇಕು ನಮಗೆ ಹಿಂದಿ? ಹಿಂದಿಯಿಂದ ನಮ್ಗೆ ಏನು ಆಗ್ಬೇಕಾಗಿಲ್ಲ. ಈಗಾಗಲೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಕನ್ನಡ ಪರ ಹೋರಾಟಗಾರರಿಗೆ ಮಣಿದು ಅವರಿಗೆ ಗೌರವ ಕೊಟ್ಟು ಇವತ್ತು ದ್ವಿಭಾಷಾ ಸೂತ್ರವನ್ನು ಜಾರಿ ತರೋದಕ್ಕೆ ಹೊರಟಿದ್ದಾರೆ. ನೀವು ಅವ್ರ ಜೊತೆ ಕೈ ಜೋಡಿಸಿ. ನೀವು ಕನ್ನಡದ ವಿರೋಧಿತನವನ್ನು ತೋರಿಸಿದ್ರೆ ಜನ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಪಾಠ ಕಲಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ನೋವಾಗುತ್ತೆ. ನನ್ನ ಒಳ್ಳೆಯ ಸ್ನೇಹಿತರು ನೀವು. ಇವತ್ತು ನಿಮ್ಮ ಬಗ್ಗೆ ಮಾತಾಡೋಕೆ ನಾನು ನೋವಾಗಲ್ಲ. ಇದನ್ನ ಕೇಳ್ತಾ ಇದ್ರು ಕೂಡ ನಿಮಗೆ ಏನೂ ಅನ್ಸಲ್ವಾ? ನನಗೆ ಅದು ನೋವಾಗ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ ನಾನು ನೋಡ ರಾಜಕಾರಣಿಗಳಲ್ಲಿ ಒಬ್ಬ ಸಭ್ಯ ರಾಜಕಾರಣಿ ನೀವು. ಯಾವ ಕರಪ್ಷನ್ ಇಲ್ಲ, ಏನೂ ಇಲ್ಲ. ರಾಜನಗರದಲ್ಲಿ ಬೇಕಾದಷ್ಟು ಜನ ಹಿಂದಿಗಳದು ರೋಡ್ಗೆಲ್ಲ ಹೆಸರಿಟ್ಟಿದ್ದೀರಾ. ಯಾಕೆ ಹೇಳಿ? ವೋಟ್ ಬ್ಯಾಂಕು. ಅವ್ರು ಬೇಕಾಗಿತ್ತು ಅವ್ರ ಹೆಸರು. ನಮ್ಮವ್ರದ್ದು ಯಾರ್ದು ಇಲ್ವಾ? ಅವ್ರು ಎಲ್ಲಿಂದ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ. ಅದೊಂದು ರೋಡ್ ಮಾಡ್ಕೊಂಡಿದ್ರೆ ಅಲ್ಲಿ ಜನ ಜಾಸ್ತಿ ವಾಸ ಮಾಡ್ತಾ ಇದ್ರೆ ಅವ್ರ ಹೆಸರು ಇಡ್ತೀರಾ ನೀವು? ಕನ್ನಡದವ್ರು ಯಾರು ಇಲ್ವಾ ನಿಮಗೆ? ಯಾಕೆ ಹೇಳಿ? ವೋಟ್ ಬೇಕ್ರಿ. ಸುರೇಶ್ ಕುಮಾರ್ ಅವರೇ, ನನಗೆ ಬಹಳ ನೋವಿನಿಂದ ಮಾತಾಡ್ತಾ ಇದ್ದೀನಿ. ನನ್ನ ಅತ್ಯಂತ ಆತ್ಮೀಯ ಗೆಳೆಯರು.
ಆದರೆ ಇವತ್ತು ಕನ್ನಡದ ವಿರೋಧಿ ರೀತಿಯನ್ನು ತಳೆದಿದ್ದೀರಲ್ಲ, ನಾನು ಯಾವತ್ತು ಕನ್ನಡದ ವಿಚಾರದಲ್ಲಿ ಯಾರೇ ಆಗಿರಲಿ ರಾಜಿ ಆಗೋದಿಲ್ಲ. ನಿಮಗೂ ಅದೇ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನೀವು ಈ ಒಂದು ಹೇಳಿಕೆಯನ್ನು ವಾಪಸ್ ಪಡೆದೇ ಹೋದ್ರೆ ನಿಮ್ಮ ವಿರುದ್ಧ ಹೋರಾಟ ಮಾಡಲೇಬೇಕಾಗುತ್ತೆ. ಸರ್, ಈಗ ಪರಿಶೀಲನೆ ಮಾಡಿ ಮರುಪರಿಶೀಲನೆ ಮಾಡಿ ಸರ್ಕಾರಿ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಿ ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ಇರುವಂತಹ ಕೆಲಸವನ್ನು ಸುರೇಶ್ ಕುಮಾರ್ ಅವರು ಮಾಡ್ತಾರೆ. ಯಾವ ಮರುಪರಿಶೀಲನೆ ಇಲ್ಲ, ಏನೂ ಇಲ್ಲ. ಈಗೇನು ಸರ್ಕಾರ ಒಂದು ತೀರ್ಮಾನವನ್ನು ತಗೊಂಡು ಆದೇಶನ ಹೊರಡಿಸಿದಾರೋ ಅದೇ ಅಂತಿಮ. ಕನ್ನಡ ಪರ ಹೋರಾಟಗಾರರಿಗೆ ಅದೇ ಅಂತಿಮ. ಅವರು ಅದಕ್ಕೆ ಏನಾದ್ರು ಸೊಪ್ಪು ಹಾಕಿದ್ರೆ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ. ಇದು ಅನಿವಾರ್ಯ. ಆದರೆ ನಂಬಿಕೆ ನನಗಿದೆ. ಯಾಕೆಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಮೇಲೆ ಭರವಸೆ ಇದೆ, ಮಧು ಬಂಗಾರಪ್ಪನವ್ರ ಮೇಲೆ ಭರವಸೆ ಇದೆ, ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ. ಅವರು ಈ ನಾಡು, ನೆಲ, ಜಲ, ಭಾಷೆ ಬಗ್ಗೆ ಅಪಾರವಾದಂತಹ ಗೌರವ ಇಟ್ಕೊಂಡಿದ್ದಾರೆ. ಅವರಿಂದ ಅನ್ಯಾಯ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಕಾದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.